ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನಾ ಸೇವಂತಿ ಮುಂದೆ ಸೋಲ್ತಾ ಇರೋದಕ್ಕೆ ಮುಖ್ಯ ಕಾರಣನೇ ನನ್ ಗಂಡ ಚಿಕ್ಕಿ. ಆ ಕರ್ಣ ಒಬ್ಬ ನನ್ ಪರ ಇದ್ದಿದ್ರೆ ನನ್ ಯಾರ ಮುಂದೆನೂ ಮುಕ್ಕೋಡ ಹಾಕೊಂಡ್ ಬದುಕೋ ಅವಶ್ಯಕತೆನೇ ಇರ್ಲಿಲ್ಲ. ಈ ಮನೆಯವ್ರನ್ನೆಲ್ಲ ಬೆರಳು ತುದಿಲ ಆಟ ಆಡ್ಸ್ಬಿಡ್ತಿದ್ದೆ. ಒಂದೇ ಸತಿಗೆ ಆ ಸೇವಂತಿನ ಹೊಸ್ಕಾಕ್ಬಿಟ್ರುವೆ. ಆದ್ರೆ ನನ್ ಗ್ರಹಚಾರಕ್ಕೆ ನನ್ ಗಂಡ ಆ ಸೇವಂತಿನ ಅಮ್ಮ ಅಂತ ಮೆರೆಸ್ಕೊಂಡು ಅವನೇ ಅವಳಿಗೆ ಕಾವಲವಾಗಿದ್ದಾನೆ. ನನ್ ದಾರಿಗೆ ಅಡ್ಡ ಆಗಿದ್ದಾನೆ. ಅವನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನಾನೇ ಅವ್ರನ್ನ ಕೊಂದಾಕ್ಬಿಡ್ತಿದ್ನೋ ಏನೋ. ಆದ್ರೆ ಅವ್ನ್ ನನ್ ಗಂಡ, ಏನ್ ಮಾಡ್ಲಿ ನಾನು? ಲೇ, ಅಳ್ಬೇಡ್ವೆ, ಸಮಾಧಾನ ಮಾಡ್ಕೋ. ನೀನ್ ಈ ರೀತಿ ಅಳ್ತಿದ್ರೆ ನನ್ ಕೈ ಕಾಲೇ ಆಡಲ್ಲ ಕಣೆ. ಮನ್ಸಿಗೆ ತುಂಬಾ ನೋವಾಗ್ತಿದೆ ಚಿಕ್ಕಿ. ನನ್ಗೆ ಅಂತ ಯಾರು ಇಲ್ವೇನೋ ಅಂತ ಅನಿಸ್ತಿದೆ. ಕಟ್ಕೊಂಡ್ ಗಂಡಂಗೆ ನಾನೇನು ಅಲ್ವೇನೋ ಅಂತ ಅನಿಸ್ತಾ ಇದೆ. ಅಲ್ವೇ, ಒಬ್ಬ ಕ್ರಿಮಿನಲ್ ಲಾಯರ್ ಆಗಿ ನೀನ್ ಅಳ್ತಿದ್ಯಲ್ಲೇ? ಲಾಯರ್ ಆದ್ರೆ ಏನ್ ಚಿಕ್ಕಿ, ನನ್ಗೂ ಮನ್ಸು ಅನ್ನೋದಿರಲ್ವಾ? ನಾನು ಒಂದ್ ಹೆಣ್ಣಲ್ವಾ? ನನಗೂ ಗಂಡನ್ ಪ್ರೀತಿ ಬೇಕು ಅಂತ ಅನ್ಸಲ್ವಾ? ಗಂಡನ್ ಪ್ರೀತಿ ಅಂತ ಬಂದ್ರೆ ನನಗೂ ಎಲ್ರ ಹಾಗೆ ನಿರೀಕ್ಷೆಗಳು ಹುಟ್ಕೊಳ್ಳುತ್ತೆ. ಆ ನಿರೀಕ್ಷೆಗಳಿಗೆ ನಿರಾಸೆ ಆದಾಗ ಕಣ್ಣೀರ್ ಬಂದೇ ಬರುತ್ತೆ. ಎಲ್ಲ ಸರಿ ಹೋಗುತ್ತೆ ಕಣೆ, ನೀನ್ ಸಮಾಧಾನ ಮಾಡ್ಕೋ. ಅಳ್ಬೇಡ ಪ್ಲೀಸ್, ಸಮಾಧಾನ ಮಾಡ್ಕೋ.